Good morning, everyone. Welcome to my channel, Vasudha's Voice. Welcome to one more Sunday morning discussion. ಹೋದ್ವಾರ ಮಾತಾಡ್ತಾ ನಾವೆಲ್ಲ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಎಮೋಷನ್ಸ್ ಬಗ್ಗೆ ಮಾತಾಡಿದ್ವಿ. ಆ್ಯಂಗರ್, ಸಿಟ್ಟು, ಅದು ಬೆಂಕಿ ಥರ. ಇವತ್ತು ಮಾತಾಡ್ತಿರೋ ಟಾಪಿಕ್ಕು ಆ ಎಮೋಷನ್ಗೆ ಒಂದು ಆ್ಯಂಟಿಡೋಟ್ ಥರ, ಅಂದರೆ ಒಂದು ಔಷಧಿ ಥರ. ಇದು ಒನ್ ಆಫ್ ದ ವೆರಿ ಸೈಲೆಂಟ್ ಸ್ಟ್ರೆಂತ್, ಇದು ಕಾಮ್ ಸ್ಟ್ರೆಂತ್. ಇದು ನನ್ನ ಪ್ರಕಾರ ಈ ವರ್ಚ್ಯೂ ತುಂಬ ಕಷ್ಟ ಪೊಸೆಸ್ ಮಾಡೋಕ್ಕೆ, ಕಲ್ಟಿವೇಟ್ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಅದು ಯಾವುದಂತಂದರೆ ಕ್ಷಮೆ, ಫರ್ಗಿವಿಂಗ್. ಸೊ ಈ ಕ್ಷಮೆ ಬಗ್ಗೆ ಮಾತಾಡ್ತಾ ನನಗೆ ಭಗವದ್ಗೀತೆಯ ಅಗೇನ್ 16th ಚಾಪ್ಟರಲ್ಲಿ ಕೃಷ್ಣ ಮನುಷ್ಯನ 2 ಸ್ವಭಾವದ ಬಗ್ಗೆ ವರ್ಣಿಸ್ತಾನೆ. ಮೋಸ್ಟ್ ಆಫ್ ದಟ್ ಚಾಪ್ಟರ್ ಇದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾರೆ. ಒಂದು ಡಿವೈನ್ ನೇಚರ್, ಒಂದು ಡೆಮಾನಿಕ್ ನೇಚರ್ ಅಂತ. ಸೊ ಡಿವೈನ್ ನೇಚರ್ ಬಂದಾಗ ಕೆಲವೊಂದು ವರ್ಚ್ಯೂಸ್ನ ಕೃಷ್ಣ ಕೋಟ್ ಮಾಡ್ತಾನೆ. ಇದೆಲ್ಲ ವರ್ಚ್ಯೂಸ್ನ ನೀನು ಇಟ್ಕೊಂಡಿದ್ರೆ ನೀನು ತಂತಾನೇ ಡಿವೈನ್ ಟುವರ್ಡ್ಸ್ ಡಿವಿನಿಟಿ ಮೂವ್ ಆಗ್ತೀಯಾ ಅಂತ ಹೇಳ್ತಾನೆ. ಅದರೊಳಗೆ 16th ಚಾಪ್ಟರಲ್ಲಿ 3ನೇ ಶ್ಲೋಕ ಎಸ್ಪೆಷಲಿ ಕ್ಷಮೆ ಬಗ್ಗೆ ಹೇಳ್ತಾನೆ. ಅದೇನೆಂದರೆ ತೇಜ ಕ್ಷಮ ಧೃತಿ ಶೌಚ್ಯಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವಿಂ ಅಭಿಜಾತಸ್ಯ ಭಾರತಃ. ಸೊ ನಾನು ಹೇಳ್ದಂಗೆ ಈ ವರ್ಚ್ಯೂಸ್ ಬಗ್ಗೆ ಹೇಳ್ತಾ ಹೋಗ್ತಾನೆ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ಕ್ಷಮೆ ಅನ್ನೋದು ನಿನಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾನೆ. ಸೊ ಹಾಗೆ ನಮ್ಮ DVG ಅವ್ರು ಏನಂತಾರೆ ಗೊತ್ತಾ ಕ್ಷಮೆ ಬಗ್ಗೆ? ಅಪರಾಧವ ಕಂಡು ಕ್ಷಮಿಸು ಬಿಡು ಮಂಕುತಿಮ್ಮ, ಕೋಪಿಸದಿರು ಬೇರೆಯ ದುಷ್ಟನು ಬಂದು ಬಿದ್ದು ಹೋಗಲಿ, ಕೋಪದ ಕೆನ್ನಾಲಿಗೆಯಲ್ಲಿ ಕರಗಿ ಹೋಗುವ ಮನವು ಧನ್ಯವಾಗದು ಮಂಕುತಿಮ್ಮ. ಕೋಪದ ಕೆನ್ನಾಲಿಗೆ, ನಾವು ಹೇಳ್ದಂಗೆ ಕೋಪ ಅನ್ನೋದು ಒಂದು ಬೆಂಕಿ ಥರ. ಅದು ನಮ್ಮನ್ನು ಸುಡೋದಲ್ಲದೆ ಸುತ್ತಮುತ್ತ ಇರೋರನ್ನು ಸುಡುತ್ತೆ. ಅದಕ್ಕೆ DVG ಅಂತಾರೆ ಕೋಪದ ಕೆನ್ನಾಲಿಗೆಯಲ್ಲಿ ಸುಡುವ ಮನವು ಧನ್ಯವಾಗದು ಮಂಕುತಿಮ್ಮ. ನೀನು ಆ ಬೆಂಕಿಯಲ್ಲಿ ಸುಡ್ತಾ ಇದ್ದರೆ ನೀನು ಧನ್ಯನಾಗೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಬಸವಣ್ಣವ್ರು ಏನು ಹೇಳ್ತಾರೆ ಗೊತ್ತಾ? ಅವರನ್ನದು ಕ್ಷಮೆ ಶರಣರ ಲಕ್ಷಣ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ತಾರೆ ಅವರು, ಹಿಡಿದು ಬಡೆಯುವ ಬದಲಿಗೆ ಕ್ಷಮೆಯ ಕೈಯನ್ನೆತ್ತುವವನ ನಿಜವಾದ ಶರಣ ಅಂತ ಹೇಳ್ತಾರೆ. ನೀನು ಕೈ ಎತ್ಬಿಟ್ಟು ಹೊಡೆದು ಬಡ್ದು ಎಲ್ಲ ಮಾಡ್ಬೋದು, ಅದ್ರ ಬದಲು ಕೈ ಎತ್ಬಿಟ್ಟು ಕ್ಷಮೆನ ತೋರಿಸ್ಬೋದು. ಸೊ ವಿ ಆಲ್ವೇಸ್ ಹ್ಯಾವ್ ಅ ಚಾಯ್ಸ್ ಬಿಟ್ವೀನ್ choosing divine nature versus demonic nature. So always choose this divine nature which is going to make your life much better. ಸೊ ನಾ ಕ್ಷಮೆ ಅಂತ ಬಂದಾಗ ನಮ್ಮ ಮೈಥಾಲಜಿಯಿಂದ ಹಿಡಿದು ಮಾಡ್ರನ್ ವರ್ಲ್ಡ್ ತನಕ ಸಾಕಷ್ಟು ಎಕ್ಸಾಂಪಲ್ ಸಿಗುತ್ತೆ. ನೀವು ಮಹಾಭಾರತ ನೋಡ್ತಾ ಹೋದರೆ ಕೃಷ್ಣ ಶಿಶುಪಾಲನ್ನ 99 ಸಲ ಕ್ಷಮಿಸ್ತಾನೆ. ದ್ರೌಪದಿ ಅಶ್ವತ್ಥಾಮನ ಕ್ಷಮಿಸ್ತಾಳೆ. ತನ್ನೆಲ್ಲ ಮಕ್ಕಳನ್ನ, ಮಲಗಿರುವ ಮಕ್ಕಳನ್ನ ಬಂದು ಅಶ್ವತ್ಥಾಮ ಸಾಯಿಸ್ತಾನೆ. ದ್ರೋಣರ ಸಾವಿಗೆ ರಿವೆಂಜ್ ತೊಗೊಳಕ್ಕೋಸ್ಕರ ಸಾಯಿಸ್ತಾನೆ. ಆದರೆ ದ್ರೌಪದಿ ಕ್ಷಮಿಸ್ತಾಳೆ. ಕರ್ಣ ಕುಂತಿನ ಕ್ಷಮಿಸ್ತಾನೆ. ಎಷ್ಟು ಬೇಜಾರಾಗಿರ್ಬೋದಲ್ವ ಕರ್ಣಂಗೆ, ಎಷ್ಟು ಸಿಟ್ಟು ಬಂದಿರ್ಬೋದಲ್ವ, ಬಟ್ ಅವನು ಕ್ಷಮಿಸ್ತಾನೆ. ಹಾಗೆ ರಾಮಾಯಣದಲ್ಲಿ ರಾಮ ಕೈಕೇಯಿನ ಕ್ಷಮಿಸ್ತಾನೆ. ಸೊ ಇದನ್ನೆಲ್ಲ ನೋಡ್ತಾ ಹೋದರೆ ಈವನ್ ಮಾಡ್ರನ್ ಟೈಮ್ಸಲ್ಲೂ ನೋಡಿ, 2006 ಒಂದು ಅಮಿಷ್ ಸ್ಕೂಲಲ್ಲಿ, ಅಮಿಷ್ ಅನ್ನೋದು ಒಂದು ಜನಾಂಗ, ಅದು ಅವ್ರ ಸ್ಕೂಲಲ್ಲಿ ಒಬ್ಬ ಗನ್ಮ್ಯಾನ್ ಬಂದು ಓಪನ್ ಫೈರ್ ಮಾಡಿ 5 ಜನನ ಸಾಯಿಸ್ತಾನೆ. ಆದರೆ ಆ ಅಮಿಷ್ ಫ್ಯಾಮಿಲಿಯವ್ರು ಏನು ಮಾಡ್ತಾರೆ ಗೊತ್ತಾ? ನಾವು ಅವನನ್ನು ಕ್ಷಮಿಸಿದ್ದೀವಿ ಅಂದ್ಬಿಟ್ಟು ಅವನ ಫ್ಯೂನರಲ್ಗೆ ಹೋಗ್ತಾರೆ, ಅವನ ಫ್ಯೂನರಲ್ನ ಅಟೆಂಡ್ ಮಾಡ್ತಾರೆ. ದಿ ಸೆಟ್ ಎನ್ ಎಕ್ಸಾಂಪಲ್. ಹಾಗೆ ಮಲಾಲಾ ಯೂಸುಫ್ಜಾಯಿ ನೋಡಿ, ಅವಳು ತಾಲಿಬಾನ್ ಅವಳನ್ನು ಅಟ್ಯಾಕ್ ಮಾಡಿದಾಗ ಅವಳಂತಾಳೆ ಐ ಚೂಸ್ ಫರ್ಗಿವಿಂಗ್ ಅಂತ ಅಂತಾಳೆ. ಸೊ ಇದೆಲ್ಲ ಕತೆ ಹೇಳ್ತಾ ನನಗೆ ಒಂದು ಪರ್ಟಿಕ್ಯುಲರ್ ಕತೆ ತುಂಬ ನೆನಪಾಗತ್ತೆ ಆ್ಯಂಡ್ ನನಗಿದು ತುಂಬ ಅಫೆಕ್ಟ್ ಮಾಡಿದೆ. ಇಮ್ಯಾಕ್ಯುಲೆ ಅನ್ನೋಳ ಕತೆ. ಇದು 1994 ರವಾಂಡಾ ಅನ್ನೋ ಆಫ್ರಿಕನ್ ಕಂಟ್ರಿನಲ್ಲಿ ಜೆನೋಸೈಡ್ ಆಗುತ್ತೆ. ಜೆನೋಸೈಡ್ ಅಂದರೆ ಒಂದು ಜನಾಂಗನ ವ್ಯವಸ್ಥಿತವಾಗಿ ಸಾಯಿಸೋದು. ದಟ್ಸ್ ಕಾಲ್ಡ್ ಜೆನೋಸೈಡ್. ಇಲ್ಲಿ ಟುಟ್ಸಿ ಅನ್ನೋ ಜನಾಂಗನ ಟಾರ್ಗೆಟ್ ಮಾಡ್ತಾರೆ ರವಾಂಡದಲ್ಲಿ. ಸೊ ವಿತಿನ್ 100 ಡೇಸಲ್ಲಿ ಅಲ್ಲಿ 800,000 ಜನಕ್ಕೂ ಜಾಸ್ತಿ ಈ ಟುಟ್ಸಿ ಜನಾಂಗದ ಜನರನ್ನ ಸಾಯಿಸಲಾಗುತ್ತೆ. ಪಾಪ ಇವಳು ಕಣ್ಣೆದ್ರಿಗೆ ಇಮ್ಯಾಕ್ಯುಲನ್ನೋಳು ಹುಡುಗಿ, ಚಿಕ್ಕವಳು, ತುಂಬ ದೊಡ್ಡವಳಲ್ಲ, ಈ ಹುಡುಗಿ ಎದುರಿಗೇನೆ ಅವಳು ಇಡೀ ಕುಟುಂಬ, ಅವಳ ಫ್ರೆಂಡ್ಸು ಎಲ್ಲರೂ ಸಾಯಿಸ್ತಾರೆ. ಅವಳು ಕಣ್ಣಾರೆ ನೋಡ್ತಾಳೆ. ಆದರೆ ಅವಳು ತಪ್ಪಿಸ್ಕೊಂಡ್ಬಂದ್ಬಿಟ್ಟು ಒಂದು ಯಾವುದೋ ಹಾಳು ಬಿದ್ದಿರೋ ಮನೆಯಲ್ಲಿ ಬಾತ್ರೂಮಲ್ಲಿ ಅಡ್ಕೊಂಡಿರ್ತಾಳೆ.
ಅಡ್ಕೊಂಡು 90 ದಿನ ಆ ಬಾತ್ರೂಮಲ್ಲಿ ಅಡ್ಕೊಂಡಿರ್ತಾಳೆ ಅವಳು. ಆವಾಗ ಅವಳಿಗೆ ಅವಳ ಕುಟುಂಬನ ಸಾಯಿಸಿರೋರನ್ನೆಲ್ಲರದನ್ನು ನೋಡಿರ್ತಾಳೆ ಅವಳು, ಯಾರು ಸಾಯಿಸಿದ್ದಾರೆ ಅಂತ. ಫಸ್ಟ್ ಎಲ್ಲರಿಗೂ ಆಗೋಂಗೆ ಸಿಟ್ಟು, ಅದು ಇದು ಎಲ್ಲ ಆಗ್ತಿರತ್ತೆ ಅವಳಿಗೆ. ಆದರೆ ಅವಳು ಪ್ರತಿದಿನ ಪ್ರೇ ಮಾಡ್ತಾ ಇರ್ತಾಳೆ, ಎವ್ರಿ ಸಿಂಗಲ್ ಡೇ ಪ್ರೇ ಮಾಡ್ತಾ ಇರ್ತಾಳೆ. ಆವಾಗ ಅವಳಿಗೆ ಒಂದು ವಾಯ್ಸ್ ಕೇಳುತ್ತೆ. ಅದನ್ನತ್ತೆ, ನೋಡು ನಿನಗೆ ಇಮ್ಯಾಕ್ಯುಲೆ, ನಿನಗೆ 2 ಚಾಯ್ಸ್ ಇದೆ. ಒಂದು, ನೀನು ಇಲ್ಲಿಂದ ಹೊರಗೆ ಹೋಗ್ತೀಯಾ, ಆಯಿತಾ? ಹೊರಗೆ ಹೋದರೆ ನಿನಗೆ 2 ಚಾಯ್ಸ್ ಇದೆ. ಒಂದು, ಯಾರ್ಯಾರು ನಿನ್ನ ಕುಟುಂಬನ ಸಾಯಿಸಿದಾರೋ ಅವ್ರ ಮೇಲೆ ದ್ವೇಷ, ಅಸೂಯೆ, ಅದೆಲ್ಲ ಸೋ ಕಾಲ್ಡ್ ಡೆಮಾನಿಕ್, ಇದನ್ನು ನೀನು ಚೂಸ್ ಮಾಡ್ಬೋದು. ಅಥವಾ ಯು ಕ್ಯಾನ್ ಚೂಸ್ ಟು ಫರ್ಗಿವ್ ದೆಮ್. ನಿನಗೆ ಚಾಯ್ಸ್ ಅಂತ ಆ ವಾಯ್ಸ್ ಕೇಳುತ್ತೆ. ಸೊ ಅವಳಂತಾಳೆ, ಐ ಚೂಸ್ ಫರ್ಗಿವ್ನೆಸ್ ಅಂತ ಅಂತಾಳೆ. ಅದಾದಮೇಲೆ ಅವಳು ಹೊರಗೆ ಬರ್ತಾಳೆ. ಹೊರಗೆ ಬಂದಾಗ ಅವಳ ಕುಟುಂಬನ ಯಾರು ಸಾಯಿಸಿರ್ತಾರೋ ಅವ್ರನ್ನ ಮುಖಾಮುಖಿ ಮೀಟ್ ಮಾಡೋ ಪ್ರಸಂಗ ಬರುತ್ತೆ ಅವಳಿಗೆ. ಆವಾಗ ಅವಳಂತಾಳೆ, ಐ ಚೂಸ್ ಫರ್ಗಿವ್. ಸೊ ನಾನು ನಿನ್ನನ್ನು ಕ್ಷಮಿಸ್ತೀನಿ ಅಂದ್ಬಿಟ್ಟು ಕ್ಷಮಿಸ್ತಾಳೆ ಅವಳದ್ದೊಂದು ಬುಕ್ ಇದೆ, ಲೆಫ್ಟ್ ಟು ಟೆಲ್ ಅಂತ. ಅದರೊಳಗೆ ಹೇಳ್ಕೊತಾಳೆ ಅವಳು, ನಾನು ಅದೇ ಥರ ನಾನು ಸಿಟ್ಟು, ದ್ವೇಷ ಆ ಥರ ಚೂಸ್ ಮಾಡಿದರೆ ನನ್ನ ಆತ್ಮ ಹೀಲ್ ಆಗ್ತಾನೇ ಇರಲಿಲ್ಲ, ನನ್ನ ಸೋಲ್ ಹೀಲ್ ಆಗ್ತಾನೇ ಇರಲಿಲ್ಲ. ಸೊ ಹಾಗಾಗಿ ಫಾರ್ ಮೈ ಓನ್ ನಾನು ಅವ್ರನ್ನ ಫರ್ಗೀವ್ ಮಾಡಲೇಬೇಕು ಅಂತ. ಇಲ್ಲಿ ಗಮನಿಸಬೇಕಾದ ವಿಷಯ ಏನು ಅಂತಂದರೆ, ಫರ್ಗೀವ್ ಅನ್ನೋದು ಬೇರೆಯವ್ರಿಗೋಸ್ಕರ ಅಲ್ಲೇ ಅಲ್ಲ. ನೀನು ಒಬ್ಬರನ್ನ ಆಗಿದ್ದನ್ನೆಲ್ಲ ಮರ್ತು ಬಿಡಬೇಕು ಅಂತ ಅಲ್ಲ, ಅಥವಾ ನೀನು ಬೇರೆಯವ್ರಿಗಿಂತ ದೊಡ್ಡೋಳು ನಾನು ಅಂತ ತೋರಿಸ್ಕೊಳಕ್ಕಲ್ಲ, ಅಥವಾ ಅವ್ರು ಯಾರು ನಿನಗೆ ಹರ್ಟ್ ಮಾಡಿರ್ತಾರೋ ಅವ್ರನ್ನ ಮತ್ತೆ ನಿನ್ನ ಲೈಫಲ್ಲಿ ಬಿಟ್ಕೊ ಅಂತನೂ ಅಲ್ಲ. ಅದು ಯಾವುದು ಫರ್ಗೀವ್ ಅಲ್ಲ. ಫರ್ಗೆಟ್ ಮಾಡೋಕ್ಕೆ ಟೇಕ್ ಯೋರ್ ಟೈಮ್. ಬಿಕಾಸ್ ನೀನು ಅನುಭವಿಸಿದ್ಯೋ ಇಟ್ಸ್ ಆಲ್ ವ್ಯಾಲಿಡ್. ನೀನು ಏನೇನು ಅನುಭವಿಸ್ತಿದ್ಯೋ ಅದನ್ನೆಲ್ಲದನ್ನು ನೀನು ಯು ಹ್ಯಾವ್ ಟು ಅಕ್ನಾಲೆಡ್ಜ್. ಅದೇನೂ ಆಗೇ ಇಲ್ಲ ಅಂತ ನಾವು ಮಾಡೋಕ್ಕಾಗಲ್ಲ. ಸೊ ಟೇಕ್ ಯೋರ್ ಟೈಮ್ ಟು ಫರ್ಗೆಟ್, ಬಟ್ ಫರ್ಗಿವ್ ಇಮಿಡಿಯೇಟ್ಲಿ. ಆ್ಯಂಡ್ ನಿನಗೆ ಯಾರು ಹರ್ಟ್ ಮಾಡಿರ್ತಾರೋ ಅವರನ್ನು ಮತ್ತೆ ನಿನ್ನ ಲೈಫಲ್ಲಿ ಬಿಟ್ಕೊಡೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಲರ್ನ್ ಫ್ರಮ್ ಯುವರ್ ಮಿಸ್ಟೇಕ್ಸ್. ಒಬ್ಬರನ್ನ ಬಿಟ್ಕೊಂಡು ಅವ್ರು ನಿನಗೆ ಹರ್ಟ್ ಮಾಡಿದ್ದಾರೆ ಅಂತ ಅನಿಸಿದ್ರೆ ಕೀಪ್ ದೆಮ್ ವೇರ್ ದೆ ಬಿಲಾಂಗ್. ನಿನ್ನ ಪೀಸ್ ಆಫ್ ಮೈಂಡನ್ನು ಹಾಳು ಮಾಡೋಕ್ಕೆ ಬಿಡಬೇಡ. ಆ್ಯಂಡ್ ನೆವರ್ ಲೆಟ್ ದಟ್ ಸಿಚುಯೇಷನ್ ರಿಪೀಟ್ ಅಗೇನ್. ಯಾರ್ಯಾರನ್ನೆಲ್ಲೆಲ್ಲಿ ಇಡಬೇಕೋ ಅಲ್ಲಲ್ಲಿ ಇಡು, ಬಟ್ ಫರ್ಗಿವ್ ದೆಮ್. ನಿನಗೋಸ್ಕರ, ನಿನ್ನ ಪೀಸ್ ಆಫ್ ಮೈಂಡಿಗೋಸ್ಕರ, ಆ ಆ್ಯಂಗರ್, ದ ಬರ್ಡನನ್ನು ಕಡಿಮೆ ಮಾಡೋಕ್ಕೋಸ್ಕರ ಯು ಹ್ಯಾವ್ ಟು ಫರ್ಗಿವ್. ಯು ಹ್ಯಾವ್ ಟು ಫರ್ಗಿವ್ ಎವ್ರಿ ಒನ್. ಆ್ಯಂಡ್ ವೆನ್ ಯು ಸೇ ಐ ಆಮ್ ಫರ್ಗಿವ್ ಕಂಪ್ಲೀಟ್ಲಿ. ಎಸ್, ಐ ಫರ್ಗಿವ್ ಯು. ಐ ನೀಡ್ ಟೈಮ್ ಟು ಹೀಲ್. ಐ ನೀಡ್ ಟೈಮ್ ಟು recuperate, but the first step is forgiving them. ಸೊ ನಾ ಹೇಳ್ದಾಗೆ ಕ್ಷಮೆ ಹಿಂದಿಂದ ಏನನ್ನು ಚೇಂಜ್ ಮಾಡಲ್ಲ. ಹಿಂದೇನೇನು ಆಗಿದೆಯೋ ಅದು ಆಗಿ ಹೋಗಿದೆ, ಅದನ್ನು ಚೇಂಜ್ ಮಾಡಲ್ಲ. ಆದರೆ ನೀನು ಕ್ಷಮೆ ಅನ್ನೋ ದಾರಿನ ತೊಗೊಂಡಾಗ ನಿನ್ನ ಲೈಫ್ ಚೇಂಜ್ ಆಗುತ್ತೆ, ನಿನ್ನ ಫ್ಯೂಚರು ಫಾರ್ ಶ್ಯೂರ್ ಬೆಟರ್ ಆಗುತ್ತೆ. ಸೊ ವಿಲ್ ಚೂಸ್ ಫರ್ಗಿವಿಂಗ್. ಆ್ಯಂಡ್ ಇನ್ನೊಂದು ಪಾಯಿಂಟ್ ಏನಂದರೆ, ನೀನು ಆ್ಯಂಗರು, ದ್ವೇಷ, ಅದೆಲ್ಲ ಸೋ ಕಾಲ್ಡ್ ಡೆಮಾನಿಕ್ ನೇಚರನ್ನ ಇಟ್ಕೊಳ್ಳೋದ್ರಿಂದ ಅದು ಹೆಂಗೆ ಅಂದರೆ ವಿ ಡ್ರಿಂಕಿಂಗ್ ಪಾಯ್ಸನ್ ಆ್ಯಂಡ್ ವಿಶಿಂಗ್ ದ್ಯಾಟ್ ಸಮಥಿಂಗ್ ಬ್ಯಾಡ್ ವಿಲ್ ಹ್ಯಾಪನ್ ಟು ಅದರ್ಸ್. ನೋ, ಈ ಪಾಯ್ಸನನ್ನು ನೀನು ಕುಡಿದಾಗ ಅದು ನಿನಗೆ ಅಫೆಕ್ಟ್ ಮಾಡುತ್ತೆ. ಸೊ ಲೆಟ್ಸ್ ಗೆಟ್ ರೀಡ್ ಆಫ್ ದೀಸ್ ಪಾಯ್ಸನ್ಸ್. ಆ್ಯಂಡ್ ಇಟ್ಸ್ ಅ ಕಾನ್ಷಿಯಸ್ ಡಿಸಿಷನ್. ಲೈಕ್ ಐ ಸೆಡ್ ಬಿಫೋರ್, ಇಟ್ಸ್ ನಾಟ್ ಈಸಿ. Forgiving someone who has hurt you, it's not easy, but that's the right thing to do. Let's practice consciously. Let's forgive whoever has hurt us, and let's try to forget. Let's move on. And Loka Samasta Sukhino Bhavantu. Take care of yourself. Stay happy. Stay positive. Stay strong. See you all next week with one more episode. Thank you. Bye-bye.